ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 21 ಆಫ್ ಮೈ ರೀಡಿಂಗ್ ಜರ್ನಿ 100 ಡೇಸ್ ರೀಡಿಂಗ್ ಜರ್ನಿಯಲ್ಲಿ ಇವತ್ತು 21ನೇ ದಿನ. ಒಂದು ಹ್ಯಾಬಿಟ್ನ ಶುರು ಮಾಡಿ 21 ದಿವಸ ಆಗಿದೆ. ಇದು ತುಂಬ ದಿವಸದ ಹಳೆ ಹ್ಯಾಬಿಟ್ ಆದ್ರೂ ಮತ್ತೆ ರಿನ್ಯೂ ಮಾಡೋದಕ್ಕೆ ಹೊಸದಾಗಿ ಚಾಲೆಂಜ್ ತೊಗೊಂಡಿದ್ದೀನಿ. ಇವತ್ತು ಏನು ಕಲ್ತಿದ್ದೀನಿ, ಇವತ್ತು ಏನು ಹೇಳಬೇಕು ಅಂತ ಇದ್ದೀನಿ. ನಮ್ಮ ಮೈಂಡ್ ಅನ್ನೋದು ಯಾವಾಗಲೂ ಒಂದು ಲೇಸಿನೆಸ್ಗೆ ಹೊಟ್ಟೋಗ್ತಾ ಇರುತ್ತೆ. ಗ್ರೋತ್ ಮೈಂಡ್ಸೆಟ್ ಇಲ್ಲ ಅಂದರೆ ಯಾವಾಗಲೂ ಪ್ರೊಕ್ಯಾಸ್ಟಿನೇಷನ್ಗೆ ಹೊಟ್ಟೋಗ್ತಾ ಇರುತ್ತೆ. ಹಳೇದು ಏನಿರುತ್ತೋ ಅಲ್ಲಿಗೆ ಹೋಗೋಣ, ಅದೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾವಾಗೂ ಜೀವನದಲ್ಲೂ ಕೂಡ ಹಾಗೆ ಅನಿಸುತ್ತೆ. ಹಿಂದೆ ಇದ್ದ ದಿನ ಚೆನ್ನಾಗಿದೆ ಅನಿಸುತ್ತೆ, ಕಳೆದ ವರ್ಷ ಚೆನ್ನಾಗಿದೆ ಅನಿಸುತ್ತೆ. ಮುಂದೆ ಬರೋ ವಿಷಯಗಳ ಬಗ್ಗೆ ಆಸಕ್ತಿನೇ ಇರೋದಿಲ್ಲ. ಯಾವಾಗ ಗ್ರೋತ್ ಮೈಂಡ್ಸೆಟ್ ಇರಲ್ವೋ ಆವಾಗ ಈ ಥರ ಆಗ್ತಾ ಇರುತ್ತೆ. ಅದೇ ಗ್ರೋತ್ ಮೈಂಡ್ಸೆಟ್ ಬಂದಾಗ ಮುಂದೆ ಏನು ಹೊಸದಿರುತ್ತೆ, ನಾಳೆ ಹೇಗೆ ಹೊಸದಿರುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಇರುತ್ತೆ. ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಟಾಪಿಕ್ನ ಮುಗಿಸೋಣ. ನಾಳೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ